ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ದುರಾಸೆ ಸೊಸೆ ಮತ್ತು ಮೊಟ್ಟೆ ವ್ಯಾಪಾರ. ಒಂದೂರಲ್ಲಿ ಚಂದ್ರಕಾಂತಂ ಅನ್ನೋ ಹೆಂಗಸು ವಾಸವಾಗಿರ್ತಾಳೆ. ಅವಳಿಗೆ ತುಂಬಾ ಹೊಟ್ಟೆ ಕಿಚ್ಚಿರುತ್ತೆ. ಇನ್ನೊಬ್ರು ಅವಳಿಗಿಂತ ಮೇಲೆ ಬರುವಂಥದ್ದು ಅವಳಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಪಕ್ಕದ ಮನೆಯವರನ್ನು ನೋಡಿ ಅವರು ಇವಳಿಗಿಂತ ಎಲ್ಲಿ ಮುಂದೆ ಹೋಗ್ತಾರಂತ ಯಾವತ್ತೂ ಯೋಚನೆ ಮಾಡಿ ಚಿಂತೆ ಮಾಡ್ತಾ ಇದ್ಲು. ಅವಳ ಪತಿ ನಾರಾಯಣ ಎಷ್ಟು ಬಾರಿ ಅವಳಿಗೆ ಈ ರೀತಿ ಇರಬೇಡ ಅಂತ ಅಂದ್ರು ಅವಳು ಅವ್ರ ಮಾತು ಕೇಳ್ತಾನೆ ಇರಲಿಲ್ಲ. ಒಂದ್ಸಲ ಹೇಳ್ಬೇಕಾದ್ರೆ ತಲೆ ಆಡಿಸಿ ಹೇಳಿದ್ರು, ನಂತರ ಅದೇ ದಾರಿಯಲ್ಲಿ ಮುನ್ನಡಿತಾಳೆ. ಹೀಗೆ ದಿನ ಕಳೀತಾ ಇರುತ್ತೆ. ಒಂದಿನ ಚಂದ್ರಕಾಂತಂ ಬಹಳ ಆಳವಾದ ಯೋಚನೆಯಲ್ಲಿ ಮುಳುಗಿಡ್ತಾಳೆ. ಆವಾಗ ಅವಳ ಗಂಡ ಬಂದು, ನಾನು ಎಲ್ಲವನ್ನ ತಯಾರು ಮಾಡ್ಬಿಡ್ಲಾ? ಎಲ್ಲ ಅಂತಿದ್ದೀರಾ, ಏನಕ್ರಿ? ನೀನಿಷ್ಟು ಯೋಚನೆ ಮಾಡ್ತಾ ಇದೀಯ ಅಂತಾದ್ರೆ ಖಂಡಿತ ನನಗೇನು ದೊಡ್ಡ ಸಮಸ್ಯೆನೆ ಬರ್ಲಿಕ್ಕಿದೆ. ಅದಕ್ಕೋಸ್ಕರ ಮೊದಲೇ ತಯಾರಿ ಮಾಡಿಡ್ಬೇಕಲ್ಲ ಅಂತ ಹೇಳ್ತಿದ್ದೆ. ನನ್ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ ರೀ. ಅಂತದೇನ್ ಮಾಡಿದ್ಯಾ? ಏನೋ ಅದೃಷ್ಟ ಚೆನ್ನಾಗಿಲ್ದೆ ಒಂದೆರಡು ಸಲ ನಷ್ಟ ಬಂದಿದೆ. ಯಾವಾಗ್ಲೂ ಹಂಗೆ ಆಗತ್ತಾ ಹೇಳಿ? ನಮ್ಮ ಅದೃಷ್ಟ ಚೆನ್ನಾಗಿ ಇದ್ದೇ ಇರೋದ್ರಿಂದ ಹಾಗಾಗಿದ್ದಲ್ಲ, ನಿನ್ನ ಅತ್ಯಾಸೆ ಜಾಸ್ತಿ ಆಯ್ತಷ್ಟೇ. ಹಾಲ್ನ ಬಿಸ್ನೆಸ್ ಅಷ್ಟು ಚೆನ್ನಾಗಿ ನಡೀತಾ ಇತ್ತು. ಒಂದೇ ದಿನದಲ್ಲಿ ಡಬಲ್ ಇನ್ಕಮ್ ಅಂತ ಯೋಚನೆ ಮಾಡಿ 1 ಲೀಟರ್ ಹಾಲಿಗೆ 1 ಲೀಟರ್ ನೀರ್ ಬಿಡಿಸಿದಿ. ಏನಾಯ್ತು? ಒಂದೇ ಸೆಕೆಂಡ್ ನಲ್ಲಿ ಬಿಸ್ನೆಸ್ ಮುಳುಗೋಯ್ತು. ನೀರ್ ತೆಳ್ಳಗಾಗಿದ್ದಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ, ಇಲ್ಲ ಅಂದ್ರೆ ಡಬಲ್ ಆಗ್ತಿತ್ತಲ್ವಾ? ಹಾಲ್ಗೆ ನೀರ್ ಹಾಕಿದ್ರೆ ಅದು ತೆಳ್ಳೋಗೋದಿಲ್ವಾ? ಯಾವ ರೀತಿ ಮನುಷ್ಯ ನೀನು? ಸರಿ, ಈಗೇನ್ ಯೋಚನೆ ಮಾಡ್ತಾ ಇದೀಯಾ ನೀನು? ಅದಾ ಹೇಳ್ತೀನಿ, ಆಮೇಲೆ ಹೇಳಿದ್ಮೇಲೆ ಬೇಡ ಅನ್ಬಾರ್ದು. ನಿರಾಕರಿಸಬಾರ್ದ? ಹಾಗಾದ್ರೆ ಇದು ಖಂಡಿತ ನಮ್ಮನ್ನ ಮುಳುಗ್ಸೋ ಅಂತ ಪ್ಲಾನ್. 100 ಬಾರಿ ಕೂಡ ನಿರಾಕರಿಸ್ತೇನೆ. ಏನ್ ಹೇಳೀಗ? ಬೇಡ ಅನ್ನಲ್ಲ ಅಂತ ಹೇಳಿ. ಇಲ್ವೇ ಇಲ್ಲ. ಈಗ್ಲೇ ಹೇಳ್ತಿದ್ದೀನ್ರಿ, ಆಮೇಲೆ ಮಾತ್ ಬದಲಾಯಿಸಬಾರ್ದು. ಬದಲ್ಸೋದೇ ಇಲ್ಲ. ನೀನ್ ಯಾವ್ದೋದು ವ್ಯಾಪಾರದ ಬಗ್ಗೆ ಹೇಳ್ತೀಯಲ್ಲ, ನನ್ ಗೊತ್ತಿಲ್ವಾ? ಇಲ್ಲ ಅಂತಾನೆ ಹೇಳ್ತೀನಿ. ನಾನು ಮೊಟ್ಟೆ ವ್ಯಾಪಾರ ಮಾಡಬಾರ್ದು ಅಂತ ಅನ್ಕೋತಾ ಇದ್ದೀನಿ. ಹೀಗಂತಾಳೆ. ಅವಾಗ ನಾರಾಯಣ ಇಲ್ಲ ಹಿಂಗಂತಾನೆ. ಚಂದ್ರಕಾಂತಂ ಬೇಡ ಅಂದ್ರಿ, ಹಂಗಂದ್ರೆ ಮಾಡಿ ಅಂತಲ್ವಾ? ನಾಳೆನೆ ನಾನು ಮೊಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ. ಹೇಳ್ತಿದ್ದಾಗೆ ನಾರಾಯಣನ್ಗೆ ಶಾಕ್ ಆಗುತ್ತೆ. ಅರೆ, ನಾನ್ ಹೇಳಿದ ಹಾಗಲ್ಲ, ನೀ ನಂಗೆ ಮೋಸ ಮಾಡಿದ್ಯಾ. ನಾನೇನ್ ಹೇಳ್ದೆ? ಸರಿ ಅಂತ ಹೇಳಿ ಅಂದೆ. ವ್ಯಾಪಾರ ಮಾಡಲ್ಲ ಅಂತಂದೆ. ಸರಿ ಅಂದಿದ್ರೆ ಆಗ್ತಿತ್ತಲ್ವಾ? ನೀವೇ ಬೇಡ ಅಂದಿದ್ದು. ಅದಕ್ಕರ್ಥ ಮಾಡು ಅಂತ. ಇನ್ನೇನ್ ಮಾತಾಡ್ಬೇಡಿ. ನಿಮ್ ಮಾತಂದ್ರೆ ನಿಮ್ ಮಾತೆ. ಸರಿ, ಈ ಮೊಟ್ಟೆ ವ್ಯಾಪಾರದ ಬಗ್ಗೆ ನಿಂಗೆ ಎಲ್ಲಿಂದ ಯೋಚನೆ ಬಂತು? ಅಂದ್ರೆ ಪೇಪರಲ್ಲಿ ಓದ್ದರಿ, ವೈರಸ್ ಬಂದಿರೋರೆಲ್ಲ ದಿನಕ್ಕೊಂದ್ ಮುಟ್ಟೆ ತಿನ್ಲೇಬೇಕಂತೆ. ಆಗ್ಲೇ ಒಳ್ಳೆ ರೋಗ ನಿರೋಧಕ ಶಕ್ತಿ ಬರುತ್ತಂತೆ. ಸರಿ, ಆದ್ರೆ ಹಣ ಎಲ್ಲಿಂದ ತರ್ತೀಯಾ? ಏನಿದೆ, ಈಗ 1,00,000 ಕೊಟ್ಟಿದ್ರಲ್ವಾ, ಅವನ್ನ 1,00,000 ಕೇಳಿದೀನಿ. ನಾಳೆನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಹೀಗಂತಾಳೆ. ಇದನ್ ಕೇಳ್ತಿದ್ದಾಗೆ ನಾರಾಯಣನಿಗೆ ಶಾಕ್ ಆಗುತ್ತೆ. ಹೇಳಿದ ಪ್ರಕಾರವಾಗಿ 1,00,000 ರೂಪಾಯಿ ತಗೊಂಡು ಆ ಹಣದಿಂದ ಬಾಡಿಗೆಗೋಸ್ಕರ ಒಂದು ಅಂಗಡಿಯನ್ನ ತೆಗೋತಾಳೆ. ಕೋಳಿ ಫಾರ್ಮ್ ಅವ್ರ ಜೊತೆ ಬಿಸ್ನೆಸ್ ಡೀಲ್ ಮಾಡ್ಕೊಂಡು ಮೊಟ್ಟೆ ತರ್ಸ್ಕೊಳ್ತಾಳೆ. ಒಂದು ಟ್ರಾಲಿ ಆಟೋದವನ ಹತ್ರ ಮಾತನಾಡಿ ಅದರಲ್ಲಿ ಮೊಟ್ಟೆ ತಗೊಂಡ್ಬರ್ತಾಳೆ. ಪಕ್ಕದೂರಿನ ಅಂಗಡಿಗಳಿಗೆ ಮೊಟ್ಟೆ ಸಪ್ಲೈ ಮಾಡುವಂತ ಯೋಚನೆಯನ್ನ ಮಾಡಿ ನಂತರ ನಾರಾಯಣ ಹತ್ರ ಬರ್ತಾಳೆ. ನಿನ್ಗೆ ಆಟೋ ಓಡ್ಸಕ್ ಬರತ್ತಾ? ಬರುತ್ತೆ. ಇನ್ನೇನ್ರಿ, ಹಾಗಾದ್ರೆ ಬೇಗ ಆಟೋ ತಗೊಂಡು ಅಕ್ಕದ ಪಕ್ಕದ ಊರಲ್ಲಿರುವ ಎಲ್ಲಾ ಅಂಗಡಿಗಳಿಗೂ ಹೋಗಿ ಮೊಟ್ಟೆ ಸಪ್ಲೈ ಮಾಡ್ಬೇಡಿ. ಏನೋ ನಾನ್ ಹೋಗ್ಬೇಕಾ? ಬಿಸ್ನೆಸ್ ನೀನ್ ಮಾಡ್ತಾ ಇರೋದು, ನಾನಲ್ಲ. ಅಯ್ಯೋ, ಇವಾಗ ಡ್ರೈವರ್ ಇಟ್ಕೊಂಡ್ರೆ ದುಡ್ಡು ವೇಸ್ಟ್ ರೀ. ಯಾಕ್ರಿ? ಅದೇ ನೀವ್ ಹೋಗಿದ್ದೀರಂದ್ರೆ ನಮ್ಗೆ ದುಡ್ಡು ಸೇವ್ ಆಗತ್ತೆ ರೀ. ಇದೇ ರೀತಿ ನನ್ನನ್ನ ಕುಣಿಸ್ತೀಯ ನೀನು. ಸರಿ, ಮತ್ತೇನ್ ಮಾಡೋದು, ಹೋಗ್ತೀನಿ ನಾನು. ಹೀಗೆ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ. ಆನಂತರ ನಾರಾಯಣ ಕೂಡ ಚಂದ್ರಕಾಂತಂಗೆ ಸಹಾಯ ಮಾಡ್ತಾನೆ. 2-3 ತಿಂಗಳು ಕಳೆದು ಹೋಗುತ್ತೆ. ಪಕ್ಕದೂರಿನಲ್ಲಿ ಮೊಟ್ಟೆಯನ್ನ ಮಾರೋ ಅಂಗಡಿಯವರಿಗೆ ಚಂದ್ರಕಾಂತನ ಬಿಸ್ನೆಸ್ ತುಂಬಾ ಇಷ್ಟ ಆಗುತ್ತೆ. ಫ್ರೆಶ್ ಆಗಿ ಕೊಡೋದ್ರ ಜೊತೆಗೆ ಟೈಮ್ಗೆ ಡೆಲಿವರಿ ಕೂಡ ಮಾಡ್ತಾ ಇದ್ಲು. ಆದ್ರಿಂದಾಗಿ ಬಿಸ್ನೆಸ್ ಬಹಳ ಚೆನ್ನಾಗಿ ಓಡುತ್ತೆ. ಇದನ್ನ ನೋಡಿದ ನಾರಾಯಣ, ಅಬ್ಬಾ, ನಾನು ಏನೋ ಯೋಚನೆ ಮಾಡಿದ್ದೆ. ಇವತ್ತಿನವರೆಗಿನ ಈ ಕೆಲ್ಸ ನಿಂದು ಸಕ್ಸಸ್ ಆಗ್ತಿದೆ. ತುಂಬಾ ಲಾಭ ಆಗ್ತಿದೆ ನಮ್ಗೆ. ಇನ್ನೇನ್ ಅನ್ಕೊಂಡ್ರಿ? ನೋಡ್ತಾ ಇರಿ, ಇನ್ನೂ ಚೆನ್ನಾಗಿ ಲಾಭ ಬರುತ್ತೆ. ಗುಡ್, ಹೀಗೆ ಆಗ್ತಿರ್ಬೇಕು. ಹೀಗೆ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ. ಅವನ್ ಹೋಗ್ತಿದ್ದಾಗೆ ಚಂದ್ರಕಾಂತಂನ ಅತಿ ಆಸೆ ಹೊರಗಡೆ ಬರುತ್ತೆ. ನಮ್ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋ ಟೈಮ್ ಬಂದಾಯ್ತು. ಇವತ್ತಿಂದ ಮೊಟ್ಟೆ ಮಾರೋದೇ ಇಲ್ಲ. ಪಕ್ಕದ ಗ್ರಾಮದಲ್ಲಿ ಎಲ್ಲೂ ಮೊಟ್ಟೆ ಸೇಲ್ ಮಾಡಲ್ಲ. ಎಲ್ಲಾ ಫಾರಂ ಇಂದ ಮೊಟ್ಟೆ ತಂದ್ಬಿಟ್ಟು ಗೋಡನಲ್ಲಿ ಇಟ್ಬಿಡ್ತೀನಿ. 1 ಮಂತ್ಗೆ ಆ ಮೊಟ್ಟೆ ಮಾರಿಲ್ಲ ಅಂದ್ರೆ ಎಲ್ಲರೂ ಎಗ್ಸ್ ಅಂತ ಬರ್ತಾನೆ ಇರ್ತಾರೆ.
ಆ ಸಮಯಕ್ಕೆ ನಾವು ಮಾರ್ಕೆಟ್ಗೆ ಎಗ್ಸ್ ನ ಸಪ್ಲೈ ಮಾಡಿದ್ರೆ ಒಂದ್ ಎಗ್ಗು 10-15 ಆದ್ರೂ ತಗೊಂಡ್ಬಿಡ್ತಾರೆ. ಹಾ, ಇದೆಲ್ಲ ನಡಿಬೇಕಂದ್ರೆ ಅವರು ಶಾಪ್ಗೆ ಬರ್ಲೇಬಾರ್ದು. ಏನೋ ಒಂದ್ ಹೇಳಿ ಅವ್ರನ್ನ ಮನೆಯಲ್ಲೇ ಇರಕ್ ಕೇಳ್ಬೇಕು. ಹೀಗೆ ಯೋಚನೆ ಮಾಡ್ತಾಳೆ. ಅದಿನ ಸಂಜೆ ನಾರಾಯಣನ ಹತ್ರ ಬಂದು, ರೀ, ನಾನು ಕೆಲ್ಸ ಮಾಡೋದಕ್ಕೆ ಹುಡ್ಗನ್ನ ಇಟ್ಟಿದೀನಿ, ನೀವೇನು ಅಂಗಡಿಗೆ ಬರೋದ್ ಬೇಕಾಗಿಲ್ಲ, ನೀವು ತೋಟದ ಕೆಲ್ಸ ನೋಡ್ಕೊಳ್ಳಿ. ಹೀಗೇಳಿ ನಾರಾಯಣನ ಒಪ್ಪಿಸ್ಬಿಡ್ತಾಳೆ. ಬೆಳಿಗ್ಗೆ ಆಗ್ತಿದ್ದ ಹಾಗೆ ಅವಳ ಕೆಲಸವನ್ನ ಶುರು ಮಾಡಿದ್ಲು. ಗೋಡನ್ನಲ್ಲಿ ಮೊಟ್ಟೆಗಳನ್ನ ತುಂಬಿಸಿ ಮೊಟ್ಟೆಗಳ ಸಪ್ಲೈಯನ್ನ ಬಂದ್ ಮಾಡಿಬಿಟ್ಟಿದ್ಲು. 2-3 ದಿನದಲ್ಲೇ ಮೊಟ್ಟೆ ಸಪ್ಲೈ ಬಂದಾಗಿರೋದ್ರಿಂದ ಪಕ್ಕದೂರಿನಿಂದ ಫೋನ್ ಬರ್ಲಿಕ್ಕೆ ಶುರು ಆಗುತ್ತೆ. ಎಲ್ರಿಗೂ ನಿರಾಕರಿಸ್ತಾ ದಿನ ಕಳೀತಾ ಇರುತ್ತೆ. ಎಸ್, ಎಗ್ಸ್ ಇಲ್ದೆ ಜನ ಜಗಳ ಮಾಡ್ತಿದ್ದಾರೆ. ಈಗಾಗ್ಲೇ 20 ದಿನ ಆಯ್ತು. ಈಗ ಎಗ್ ಸಪ್ಲೈ ಮೆತ್ತಗೆ ಸ್ಟಾರ್ಟ್ ಮಾಡ್ಬೇಕು. ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ಫೋನ್ ರಿಂಗ್ ಆಗುತ್ತೆ. ಸೂರ್ಯ ಅನ್ನೋ ವ್ಯಕ್ತಿ ಫೋನ್ ಮಾಡಿ, ಮೇಡಮ್, ನಮ್ಗೆ ಎಗ್ ಬೇಕು. 1 ತಿಂಗಳಾಯ್ತು, ನೀವು ಯಾವಾಗಿನ್ನೂ ಸಪ್ಲೈ ಮಾಡ್ತೀರಾ? ನೋಡಿ, ಮಾರ್ಕೆಟ್ ಅಲ್ಲಿ ಎಗ್ಸ್ ಇಲ್ಲ, ಇದ್ರೂ ತುಂಬಾ ಕಡಿಮೆ ಇದೆ. ಅದೇ 10 ರೂಪಾಯಿ ಅಂತ ಹೇಳ್ತಿದ್ದಾರೆ. ಅದೇ ನಾನ್ ನಿಮ್ಗೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನನ್ಗೇನ್ ಅಭ್ಯಂತರ ಇಲ್ಲ, ಕಳಿಸ್ತೀನಿ. 10 ಅಲ್ಲ 11 ರೂಪಾಯಿ ಕೊಡ್ತೀನಿ, ಕಳ್ಸಿಬಿಡಿ ಒಂದ್ಸಲ ಹೀಗಂತಾನೆ. ಈ ಮಾತನ್ನ ಕೇಳಿದ ಚಂದ್ರಕಾಂತಮ್ಗೆ ತುಂಬಾನೇ ಸಂತೋಷ ಆಗುತ್ತೆ. ತಕ್ಷಣ ಸೂರ್ಯನಿಗೆ ಮೊಟ್ಟೆಯನ್ನ ಕಳ್ಸಿಕೊಡ್ತಾಳೆ. ಬೆಳಿಗ್ಗೆ ಚಂದ್ರಕಾಂತಮ್, ಅಪ್ಪ, ಗೋಡನಲ್ಲಿ 1 ಲಕ್ಷ ಮೊಟ್ಟೆ ಇದೆ. ಒಂದೊಂದು 10 ರೂಪಾಯಿ ಅಂದ್ರೆ 10 ಲಕ್ಷ ಬರುತ್ತೆ. ಎಷ್ಟು ಲಾಭನೋ. ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೂರ್ಯ ಬಂದು ಒಂದು ಮೊಟ್ಟೆ ತಂದು ಅವಳ ಎದುರು ಬಂದು ಅದನ್ನ ಒಡೆದು ಬಿಡ್ತಾನೆ. ಏನ್ ಮೇಡಮ್ ಇದು, ಫ್ರೆಶ್ ಮೊಟ್ಟೆಗಳ ಬದಲಿಗೆ ಹಾಳಾದ ಮೊಟ್ಟೆ ಕೊಡ್ತಾ ಇದ್ದೀರಲ್ಲ, 1,000 ಮೊಟ್ಟೆಯಲ್ಲಿ ಒಂದೂ ಸರಿಯಾಗಿಲ್ಲ ಹೀಗಂತಾನೆ. ಈ ಮಾತನ್ನು ಕೇಳಿದ್ರೆ ಚಂದ್ರಕಾಂತಮ್ಗೆ ಶಾಕ್ ಆಗುತ್ತೆ. ಅವಾಗ ನಾರಾಯಣ ಅಲ್ಲಿಗೆ ಬಂದು ಆದ ಘಟನೆ ಎಲ್ಲವನ್ನ ತಿಳಿದು, ಏನು 1 ತಿಂಗಳಿಂದ ಮೊಟ್ಟೆ ಸಪ್ಲೈ ಮಾಡಿಲ್ವಾ? ಅಂದ್ರೆ ಗೋಡನ್ನಲ್ಲಿರೋ ಮೊಟ್ಟೆಗಳು ಏನಾದ್ವು? ಅರೆ, ಇದು ಬೇಸಿಕಾಲದಲ್ಲಿ ಮೊಟ್ಟೆಗಳು ಉಳಿಯುತ್ತಾ? ಅಯ್ಯೋ, ಅತಿ ಆಸೆ ಅವಳೆ. ಚೆನ್ನಾಗಿ ನಡೀತಿದ್ದ ಬಿಸ್ನೆಸ್ ಅನ್ನ ಮುಳುಗಿಸ್ಬಿಟ್ಟಿ ಅಲ್ಲ ನೀನು. ಹೀಗೆ ಕಿರಿಸ್ತಾ ಇರ್ಬೇಕಾದ್ರೆ ಚಂದ್ರಕಾಂತಮ್ ಸಣ್ಣ ಮುಖ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಈ ರೀತಿ ಚಂದ್ರಕಾಂತಮ್ ತನ್ನ ಅತ್ಯಾಸೆಯಿಂದ ಚೆನ್ನಾಗಿ ನಡೀತಿದ್ದ ಬಿಸ್ನೆಸ್ ಅನ್ನ ಹಾಳು ಮಾಡ್ಬಿಡ್ತಾಳೆ. ಚಂದ್ರಕಾಂತ ಅವಳ ಮನೆಯಲ್ಲಿ ಕುತ್ಕೊಂಡು ಅವಳ ಫೋನಲ್ಲಿ ಹಿಮಾಲಯ ನೋಡ್ತಿರ್ತಾಳೆ. ಅದನ್ನ ನೋಡಿ, ಹಬ್ಬ, ಹಿಮಾಲಯಗಳು ಎಷ್ಟು ಚೆನ್ನಾಗಿದೆಯೋ. ನನ್ ಲೈಫಲ್ಲಿ ಒಂದ್ಸಲ ಆದ್ರೂ ನನ್ಗ ಅದೃಷ್ಟ ಸಿಗುತ್ತೋ ಇಲ್ವೋ, ನೋಡಿದ್ರೆ ಚೆನ್ನಾಗಿರುತ್ತಲ್ವಾ. ಅಷ್ಟ್ರಲ್ಲೇ ಆಚೆಯಿಂದ ಅವ್ರತ್ತೆ, ಚಂದ್ರ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಕಣೆ. ಆ ಮಾತ್ ಕೇಳಿಸ್ಕೊಂಡಿದ ತಕ್ಷಣ ಚಂದ್ರಕಾಂತ ರೂಮಿಂದ ಆಚೆ ಬಂದು, ಸಾಯಂಕಾಲ ಆಗ್ತಿದೆ ಅಲ್ವಾ ಅತ್ತೆ, ಇವಾಗ ಎಲ್ಲಿ ಹೋಗ್ತಿದ್ಯಾ? ಹಬ್ಬ, ಕೇಳಿದ್ಯೇನೆ? ಅಯ್ಯೋ, ಹೇಳಿ ಅತ್ತೆ. ಎಕ್ಸಿಬಿಷನ್ ಓಪನ್ ಆಗಿದೆಯಲ್ವೇ ನಮ್ಮೂರಲ್ಲಿ, ನೋಡ್ ಬರೋಣ ಅಂತ ಹೋಗ್ತಿದ್ದೀನಿ. ಹೌದಾ ಅತ್ತೆ? ಯಾಕಂಗ್ ನಗ್ತಿದ್ಯಾ? ಅಲ್ಲ, ಮೊಮ್ಮಕ್ಕಳನ್ನ ಆಡ್ಸೋ ಸಮಯದಲ್ಲಿ ನಿಮ್ಗೆ ಯಾಕಿದು ಅಂತ. ಏನ್ ಕೊಬ್ಬ? ಹಂಗಲ್ಲ, ಏನು ಇಲ್ಲ ಅತ್ತೆ, ಕ್ಷಮಿಸಿ. ನಾನು ರಂಗರಾಟ್ನ ಎಲ್ಲ ಹತ್ತಿ ಸುತ್ತಾಡಕ್ ಹೋಗ್ತಿಲ್ಲ, ಅಲ್ಲಿ ಶಾಪ್ ಓಪನಿಂಗ್ಗೋಸ್ಕರ ಹೋಗ್ತಿದ್ದೀನಿ. ಹೌದಾ ಅತ್ತೆ, ನಾನು ಬರ್ತೀನಿ. ಯಾಕೆ, ಅಲ್ಲಿ ಬಂದು ಆಟ ಆಡೋದಕ್ಕ? ಅತ್ತೆ, ನಾನು ಬರ್ತೀನಿ. ಸರಿ ಬಾ. ಹಂಗಂತ ಅನ್ಕೊಂಡು ಇಬ್ರು ಅಲ್ಲಿಗೆ ಬರ್ತಾರೆ. ಸೂರ್ಯಕಾಂತ ಅವಳ ಕೆಲ್ಸದ ಮೇಲೆ ಅವಳು ಹೋಗ್ತಾ, ಏನು ತಲೆ ಹರಟೆ ಕೆಲ್ಸ ಎಲ್ಲ ಮಾಡ್ಬೇಡ ಹಂಗಂತೇಳಿ ಅಲ್ಲಿಂದ ಹೋಗ್ತಾರೆ. ಅವಳು ಹೋಗಿದ ತಕ್ಷಣ ಚಂದ್ರ ನಕ್ಕೋತಾ ಬಂದು ಅಲ್ಲಿಂದ ಎಕ್ಸಿಬಿಷನ್ ನೋಡ್ಕೋತಾ ತುಂಬಾ ಸಂತೋಷ ಪಡ್ತಾ ಇರ್ತಾಳೆ. ಹಬ್ಬ, ಎಷ್ಟು ಚೆನ್ನಾಗಿದೆ ಇಲ್ಲಿ ಹಂಗಂತೇಳಿ ಅಲ್ಲೇ ತಿರುಗಾಡ್ತಾ ಇರ್ತಾಳೆ. ಸೂರ್ಯಕಾಂತ ಅವಳು ಬಂದಿದ್ ಕೆಲ್ಸ ಮುಗಿಸ್ಕೊಂಡು ಅಲ್ಲೇ ತಿರುಗಾಡ್ತಾ ಇರ್ತಾಳೆ. ಆವಾಗ ಅವಳ ಕಣ್ಮುಂದೆ ಒಂದ್ ಚಿಕ್ಕ ಮಗು ಅಳ್ತಾ ನಿಂತಿರ್ತಾಳೆ. ಆ ಮಗು ನೋಡಿದ್ ಸೂರ್ಯಕಾಂತ ಮಗು ಹತ್ರ ಹೋಗಿ, ಯಾಕಮ್ಮ, ಯಾಕೆ ಅಳ್ತಿದ್ಯಾ? ಅದು ಅವ್ರು ನನ್ನ ಏರೋಪ್ಲೇನ್ ಹತ್ಸ್ತಾ ಇಲ್ಲ. ಹತ್ಸ್ಕೋತಾ ಇಲ್ವಾ? ಯಾಕೆ? ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನನ್ನ ಏರೋಪ್ಲೇನ್ ಅಲ್ಲಿ ಹತ್ಸ್ತಾ ಇಲ್ಲ. ನನ್ಗೇನೋ ಅದ್ರಲ್ಲಿ ಹತ್ತಿ ಗಾಳಿಯಲ್ಲಿ ಎಗರಬೇಕು ಅಂತ ಆಸೆ. ಅಯ್ಯೋ, ಅಷ್ಟೇನಾ? ಅದಕ್ಕೆ ಅಳ್ತಿದ್ಯಾ ನೀನು? ಅವನ್ ಹತ್ಸಿಲ್ಲ ಅಂದ್ರೆ ಏನು? ಅದು ಗೊಂಬೆ. ನಾನ್ ನಿನ್ನ ಒರಿಜಿನಲ್ ಏರೋಪ್ಲೇನ್ ಅಲ್ಲಿ ಹಚ್ತೀನಿ, ಆಯ್ತಾ? ಹಂಗಂತ ಹೇಳಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಬಾಕ್ಸ್ ಇಂದ ಒಂದು ಏರೋಪ್ಲೇನ್ ನ ತೆಗೆದು ಕೊಡ್ತಾಳೆ. ಅದನ್ನ ತಗೊಂಡವಳು,
ನಿಜವಾದ ಏರೋಪ್ಲೇನ್ ಕೊಡ್ತೀನಿ ನಂದೆ ಬೊಂಬೆ ಕೊಟ್ಟಿದ್ಯಾ? ಇಲ್ಲ ಬಂಗಾರಿ, ನೋಡಕ್ ಮಾತ್ರನೇ ಇದು ಗೊಂಬೆ. ಒಂದ್ ಮಂತ್ರ ಇದೆ, ಅದ್ ಹೇಳ್ಬಿಟ್ಟು ನೀನ್ ಎಲ್ಲಿ ಹೋಗ್ಬೇಕಂತ ಅನ್ಕೋತೀಯೋ ಒಂದ್ ಕ್ಷಣದಲ್ಲಿ ಏರೋಪ್ಲೇನ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡತ್ತೆ. ಹೌದು, ಆದ್ರೆ ಒಂದ್ ವಿಷಯ, ಇದು ರಾತ್ರಿ ಮಾತ್ರನೇ ಕೆಲ್ಸ ಮಾಡೋದು. ನೀನು ಎಲ್ಲಿಗೋದ್ರು ಬೆಳಗಾಗಷ್ಟೊತ್ತಿಗೆ ಮತ್ತೆ ಮನೆಗ್ ಬಂದ್ಬಿಡ್ಬೇಕು. ಆಯ್ತು, ಮಂತ್ರ ನಾನ್ ಹೇಳ್ತೀನಲ್ವಾ. ಹಂಗಂತೇಳೆ ಆ ಮಗುನ ಹತ್ರಕ್ ಕರ್ಕೊಂಡು ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ, ಇದು ಹೋಗೋದಕ್ಕೆ. ಮತ್ತೆ ಮನೆಗ್ ಬರೋದಕ್ಕೆ ಅದೇ ಮಂತ್ರ ತಿರ್ಗಾಕ್ ಹೇಳ್ಬೇಕು. ಗೋಕಿಕಾ ಕಿಕಾಕಿ ಕಿಕಾಕಿ ಕೋಕಿಕಾ. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತ್ರಿ, ತುಂಬಾ ಥ್ಯಾಂಕ್ಸ್. ಹಂಗಂತ ಹೇಳಿ ಮಗು ಅಲ್ಲಿಂದ ಹೋಗ್ಬಿಡ್ತಾಳೆ. ಇದೆಲ್ಲ ಚಂದ್ರ ದೂರದಿಂದ ನಿಂತ್ಕೊಂಡ್ ನೋಡ್ತಾ ಇರ್ತಾಳೆ. ನಮ್ಮತ್ತೆ ಎಲ್ಲಾರ್ಗು ಎಲ್ಲ ಕೊಡ್ತಾಳೆ, ಮನೇಲಿರೋಳು ನನಗ್ ಮಾತ್ರ ಏನು ಕೊಡಲ್ಲ. ನನಗ್ ಮಾತ್ರ ಏನು ಇಲ್ವಾ? ಇರು ನಾನೇನಾದ್ರು ಸುಮ್ನೆ ಬಿಡ್ತೀನ? ಈಗ್ಲೇ ಹೋಗಿ ಅವಳ ಹತ್ರ ಇದನ್ನ ಕಿತ್ಕೊಂಡ್ ಬಂದ್ಬಿಡ್ತೀನಿ. ಹಂಗಂತ ಹೇಳಿ ಅಲ್ಲಿಂದ ಹೋಗಿ ಅಲ್ಲೇ ಇರುವ ಒಂದು ಟಾಯ್ ಶಾಪ್ ಅಲ್ಲಿ ಅವಳ ಹತ್ರ ಇರುವ ಅದೇ ರೀತಿಯಾದ ಏರೋಪ್ಲೇನ್ ತಗೊಂಡು ಆ ಮಗು ಇರೋ ಕಡೆ ನಡ್ಕೊಂಡ್ ಹೋಗ್ತಾ ಇರ್ತಾಳೆ. ಹೋಗಿ ಬೇಕಂತ ಮಗುಗೆ ಡಿಚ್ ಕೊಟ್ಟು ಆ ಬೊಂಬೆ ಮತ್ತೆ ಆ ಮಗು ಕೆಳಗಡೆ ಬೀಳೋ ತರ ನಮ್ ಚಂದ್ರ ಪ್ಲಾನ್ ಮಾಡ್ತಾಳೆ. ಹಂಗೆ ನಡೆಯುತ್ತೆ. ಆ ಮ್ಯಾಜಿಕಲ್ ಬೊಂಬೆ ತಗೊಂಡು ಆ ಮ್ಯಾಜಿಕಲ್ ಬೊಂಬೆ ಪ್ಲೇಸ್ ಅಲ್ಲಿ ನಾರ್ಮಲ್ ಬೊಂಬೆನ ಇಡ್ತಾಳೆ. ನೋಡ್ಕೊಂಡ್ ನಡಿಬೇಕಲ್ವಾ ಬುಜ್ಜಿ, ತಗೋ ನಿನ್ ಗೊಂಬೆ ಭದ್ರಾ. ಹಂಗಂತೇಳಿ ಅಲ್ಲಿಂದ ಮ್ಯಾಜಿಕಲ್ ಗೊಂಬೆ ತಗೊಂಡ್ ಮನೆಗ್ ಬಂದ್ಬಿಡ್ತಾಳೆ. ಅವಳ ರೂಮ್ ಒಳಗಡೆ ಹೋಗಿ ಬಾಗ್ಲಾಕೊಂಡು, ಊರಲ್ಲಿರೋ ಮಕ್ಳಿಗೆ ಏರೋಪ್ಲೇನ್ ಕೊಟ್ಬಿಟ್ರೆ ನಾನ್ ಸುಮ್ನಿರ್ತೀನ? ಇವಾಗಿದ್ ನಂದು. ಇವಾಗಿದ್ರಿಂದ ಎಲ್ಗೋಗೋಣ? ಬೆಳಗ್ಗೆ ಹಿಮಾಲಯಕ್ಕೆ ಹೋಗ್ಬೇಕಂತ ಅನ್ಕೊಂಡೆ ಅಲ್ವಾ, ಅದೃಷ್ಟ ಚೆನ್ನಾಗಿದೆ, ಹೋಗ್ಬಿಡೋಣ ಅಂತ ಅನ್ಕೊಂಡು ಆ ಮ್ಯಾಜಿಕಲ್ ಏರ್ಪೋರ್ಟ್ ತಗೊಂಡು ಆಚೆ ಬರ್ತಾಳೆ. ಬಂದು ಆ ಮ್ಯಾಜಿಕಲ್ ಏರೋಪ್ಲೇನ್ ನ ಕೆಳಗಡೆ ಇಟ್ಟು ಅವ್ರ ಅತ್ತೆ ಹೇಳಿದ ಮಂತ್ರನ ಇವಳು ಮತ್ತೆ ಜಪಿಸ್ತಾಳೆ. ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ ಅಂತ ಕಣ್ ತೆಗ್ದು ನೋಡೋಷ್ಟೊತ್ತಿಗೆ ಮುಂದೆ ಚಿಕ್ಕ ಏರೋಪ್ಲೇನ್ ದೊಡ್ಡದಾಗಿ ಬದಲಾಗಿರುತ್ತೆ. ಅದನ್ನ ನೋಡಿ ಸಂತೋಷದಿಂದ ಅದ್ರಲ್ಲಿ ಕುತ್ಕೊಂಡು ಕಣ್ ಮುಚ್ಕೊಂಡು ಅವಳು ಎಲ್ಲಿ ಹೋಗ್ಬೇಕು ಅನ್ಕೋತಾಳೋ ಅದನ್ನ ಕಣ್ ಮುಚ್ಚಿ ಮನ್ಸಲ್ಲಿ ಅನ್ಕೋತಾಳೆ. ಅದೇ ಜಾಗಕ್ಕೆ ಹೋಗಿ ಸೇರಿರ್ತಾಳೆ. ಹಿಮಾಲಯಕ್ಕೆ ಸೇರಿರ್ತಾಳೆ. ಅಷ್ಟು ಸುಂದರವಾಗಿರುತ್ತೆ. ಮಂಜು, ದೊಡ್ಡ ಬೆಟ್ಟ. ಅದನ್ನ ನೋಡಿ ಇವಳಿಗೆ ಒಂದೇ ಆಶ್ಚರ್ಯ. ಆದ್ರೆ ತುಂಬಾ ಹೊತ್ತು ಅಲ್ಲಿ ಇರಕ್ಕಾಗ್ತಿಲ್ಲ. ಹಿಮಾಲಯದಲ್ಲಿ ಮಂಜು ಜಾಸ್ತಿ ಇರೋ ಕಾರಣದಿಂದ ಅವಳಿಗೆ ಚಳಿ ಆಗ್ತಿರುತ್ತೆ. ಅಲ್ಲಿ ಇರಕ್ಕಾಗ್ದೆ ಫೋಟೋ ನೋಡಿ ಚೆನ್ನಾಗಿರುತ್ತೆ ಹೋದ್ರೆ ಅನ್ಕೊಂಡೆ, ಆದ್ರೆ ಇಲ್ಲಿ ಬಂದ್ರೆ ಎಷ್ಟು ಚಳಿ ಆಗ್ತಿದೆ ಅಲ್ವಾ. ಅಯ್ಯೋ, ಇರಕ್ಕಾಗ್ತಿಲ್ಲಪ್ಪ, ಹೋಗ್ಬಿಡ್ಬೇಕು ಮನೆಗೆ ಹಂಗಂತ ಹೇಳಿ ಏರೋಪ್ಲೇನ್ ಹತ್ತಿ ಮಂತ್ರ ಹೇಳ್ತಾಳೆ. ಆದ್ರೆ ಆ ಏರೋಪ್ಲೇನ್ ಕದಲ್ತಿಲ್ಲ. ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯೋ, ಏನಪ್ಪ ಇದು, ಮಂತ್ರ ಹೇಳಿದ್ರು ವಿಮಾನ ಕದಲ್ತಿಲ್ಲ ಅಲ್ವಾ. ಅಯ್ಯೋ, ಹಂಗಂತ ಮಂತ್ರ ಇನ್ನೊಂದ್ಸಲ ಹೇಳ್ತಾಳೆ. ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ ಹಂಗಂತ ಹೋಗಕ್ಕಿರುವ ಮಂತ್ರ ಹೇಳ್ತಾಳೆ. ಮತ್ತೆ ಬರೋದಕ್ಕೆ ಹೇಳುವ ಮಂತ್ರ ಹೇಳೋದಿಲ್ಲ. ಅದಕ್ಕೆ ವಿಮಾನ ಅಲ್ಲಿಂದ ಹೋಗೋದೇ ಇಲ್ಲ. ಅಲ್ಲೇ ಆ ಚಳಿಯಲ್ಲೇ ಇದ್ಬಿಡ್ತಾಳೆ. ಬೆಳಗಾದ್ಮೇಲೆ ಸೂರ್ಯಕಾಂತ ಸೊಸೆಗೋಸ್ಕರ ಮನೆಯೆಲ್ಲ ಹುಡುಕ್ತಾ ಎಲ್ಲೋ ಅವಳು ಕಾಣಿಸ್ತಾನೆ ಇರಲ್ಲ. ಪಾಪ ಎಲ್ಲೋದ್ಲಿ ಅವಳು ಬೆಳಗ್ಗೆ ಹಂಗಂತ ಯೋಚನೆ ಮಾಡಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಬಾಕ್ಸ್ ನ ಓಪನ್ ಮಾಡಿ ಸೊಸೆ ಆದವಳು ಎಲ್ಲಿದ್ದಾಳೆ ಅಂತ ನೋಡ್ತಾಳೆ. ಚಂದ್ರಕಾಂತ ಆ ಹಿಮಾಲಯ ಪ್ರದೇಶದಲ್ಲಿ ಚಳಿಗೆ ನರಳಾಡ್ತಾ ಇರ್ತಾಳೆ. ಅನ್ಕೊಂಡಿದ್ದಷ್ಟು ಕೆಲ್ಸ ಮಾಡಿದ್ಲು, ಇವಳು ಬದ್ಲಾಗಲ್ಲ ಅನ್ಕೋತಿರುವಾಗ ಇನ್ನೊಂದ್ ಕಡೆ ಚಂದ್ರ ಭಯದಿಂದ ಚಳಿಯಲ್ಲಿ ನರ್ಲಾಡ್ತಾ ಯಾರಾದ್ರೂ ಕಾಪಾಡ್ತಾರ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲೊಂದು ಸ್ನೋ ಬಿಯರ್ ನಡ್ಕೊಂಡ್ ಬರೋದನ್ನ ಅವಳು ನೋಡ್ತಾಳೆ. ಅದನ್ನ ನೋಡಿದ ತಕ್ಷಣ ಚಂದ್ರಕಾಂತಗೆ ಸಖತ್ತಾಗಿ ಭಯ ಆಗ್ತಿತ್ತು. ಅದು ಚಂದ್ರಕಾಂತ ನೋಡಿ ಚಂದ್ರಕಾಂತ ಹತ್ರನೇ ನಡ್ಕೊಂಡ್ ಬರ್ತಿತ್ತು. ಅದನ್ನ ನೋಡಿ ಚಂದ್ರಕಾಂತ, ಅಯ್ಯೋ ಅಯ್ಯೋ, ಬುದ್ಧಿ ಕೆಟ್ಟೋಗಿ ನಾನು ಇಲ್ಲಿಗೆ ಬಂದಲ್ಲಪ್ಪ, ಇವಾಗ ಇಲ್ಲೇ ಸತ್ತೋಗ್ತೀನೇನೋ, ಅಯ್ಯೋ ಹಂಗಂತ ಅಳ್ತಾ ಇರ್ತಾಳೆ. ಆ ಸ್ನೋ ಬಿಯರ್ ಇವಳ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಇವಳು ಕಣ್ ಮುಚ್ಕೊಂಡಿರ್ತಾಳೆ. ಮೆತ್ತಿಗೆ ಕಣ್ ತೆಗೆದು ನೋಡ್ತಾಳೆ.
ನೋಡಿ ಮುಂದೆ ಇರೋದು ಅವ್ರ ಅತ್ತೆ. ಅವಳನ್ನ ನೋಡಿದ ತಕ್ಷಣ ಅತ್ತೆ ನೀವಾ ಹೆಂಗತ್ತೆ ಹೇಳಿಕ್ ಬಂದ್ರಿ, ಸ್ನೋ ಬಿಯರೇನ ಅಂತ ಅನ್ಕೊಂಡು ತುಂಬಾ ಭಯಪಟ್ಟೆ. ನೀನ್ ಹೆಂಗ್ ಬಂದ್ಯಾ ಇಲ್ಲಿ, ಅದು ಅಲ್ದೆ ಆ ಮಗು ಕೊಟ್ಟಿರೋ ಏರೋಪ್ಲೇನ್ ಹೆಂಗೆ ಕಳ್ತನ ಮಾಡ್ದೆ, ನೀನ್ ಬದ್ಲಾಗಲ್ವೇನೆ, ನನ್ನಂಗ್ ಕ್ಷಮಿಸ್ಬಿಡಿ ಅತ್ತೆ ಹಂಗಂತೇಳಿ ಕಾಲ್ ಮೇಲೆ ಬೀಳ್ತಾಳೆ. ಸೂರ್ಯಕಾಂತಂ ಸರಿ ಅಂತ ಅವಳನ್ನ ಅಲ್ಲಿಂದ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾಳೆ. ಹಂಗ್ ನಮ್ ಚಂದ್ರ ಅವಳ ಅತ್ಯಾಸೆಯಿಂದ ಹಿಮಾಲಯಗಳಲ್ಲಿ ಸಿಕ್ಕಾಕೊಳ್ಳೋ ಅಷ್ಟು ದೊಡ್ಡ ಕೆಲ್ಸ ಮಾಡಿರ್ತಾಳೆ. ಅದಕ್ಕೆ ಅತಿಯಾಸ ಕೆಲ್ಸಕ್ ಬರೋದಿಲ್ಲ. ನೀವು ಅಷ್ಟೇ ಅತಿಯಾಸಕ್ಕೆ ಹೋಗ್ಬೇಡಿ, ನಿಮ್ಮ ಹತ್ರ ಇರೋ ಅಷ್ಟರಲ್ಲೇ ಸಂತೋಷದಿಂದ ಬದುಕಿ.